ಇದ್ದಾಗ ಎಲ್ಲೋಗಿತ್ತು ಈ ರುದ್ರಾವತಾರ, ಆವಾಗ ಯಾಕೆ ಆಗ್ಲಿಲ್ಲ ಅಂತ. ಆದ್ರೆ ವಿಷಯ ಇರ್ಲಿ, ಅದು ಪಕ್ಕಕ್ಕೆ. ನೀವು ಹೇಳಿದ್ರಿ JH ಪಟೇಲ್ರು ಮಾಡಿದ್ರು ಅಂತ, ಕಾರ್ಯರೂಪಕ್ಕೆ ಬಂದಿದ್ಯಾ ಸರ್? ಕಾರ್ಯರೂಪಕ್ಕೆ ಬಂದಿದ್ಯಾ? ಯಾಕೆ ಅನ್ನೋದು ಈಗ ಕಾರ್ಯರೂಪಕ್ಕೆ ಮಾಡೋಣ. ಯಾಕೆ ಅನ್ನೋದು ನಿಮ್ಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ವಿಷಯ ಅಷ್ಟು ಸರಳ ಇಲ್ಲ ಅಧ್ಯಕ್ಷರೇ. ಇವತ್ತು ತಿಳಿಯಾಗಿದೆ ಸ್ವಲ್ಪ. ಆವತ್ತಿಗೆ ಹೋಲಿಕೆ ಮಾಡಿದ್ರೆ ಇವತ್ತು ಸುಧಾರಣೆ ಆಗಿದೆ. ಅಂತ ಪರಿಸ್ಥಿತಿ ಇಲ್ಲ. ಘೋಷಣೆ ಮಾಡಿ ಅನುಷ್ಠಾನದಿಂದ ವಾಪಸ್ ಒಂದು ಸರ್ಕಾರ ತೀರ್ಮಾನ ವಾಪಸ್ ತಗೊಂಡಿದೆ ಅಂತ ಹೇಳಿದ್ರೆ ಏನೆಲ್ಲ ಕಾರಣ ನಿಮ್ಗೂ ಗೊತ್ತು, ನಮಗೂ ಗೊತ್ತಿದೆ. ಕೆಲವೆಲ್ಲ ಸೂಕ್ಷ್ಮ ವಿಚಾರಗಳಿದಾವೆ. ಆದ್ರೆ ಅದನ್ನೆಲ್ಲ ಬಿಟ್ಬಿಡಿ. ಈಗ ಇದು ಆಗುವಂತ ಅವಶ್ಯಕತೆ ಇದೆ ಸ್ಪಷ್ಟವಾಗಿ. ಇದರಲ್ಲಿ ಮತ್ತೊಂದು ಅವಶ್ಯಕತೆ ಇಲ್ಲ, ವಿಚಾರ ಮಾಡೋಣ, ನೋಡೋಣ, ಆ ತರ ಏನು ಅಭಿಪ್ರಾಯ ಇಲ್ಲ. ಇವತ್ತೋ ನಾಳೆನೋ ಇದೊಂದು ಆಗ್ಲೇಬೇಕು. ಇಲ್ಲೇ ನೋಡಿದಾಗೆ ಬಹುತೇಕ ಶಾಸಕರದ್ದು ಇದು ಬೇರೆ ಬೇರೆ ಆಗ್ಬೇಕು. ಇದು ಒಂದು ಇಷ್ಟು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಷ್ಟ. ಜನಪರವಾಗಿ ಜನಕ್ಕೆ ಕೈಗೆಟುಕುವ ಅಂತರದಲ್ಲಿ ಆಡಳಿತ ಕೊಡ್ಲಿಕ್ಕೆ ಇದು ಕಷ್ಟ ಸಾಧ್ಯ. ಇವೆಲ್ಲ ವಿಚಾರಗಳು ಎಲ್ಲ ಶಾಸಕರು ಕೂಡ ಹೇಳಿರುವಂತಹದ್ದು ನಮ್ಮ ಗಮನದಲ್ಲೂ ಕೂಡ ಇದೆ. ನಾನು ಮುಖ್ಯಮಂತ್ರಿಗಳ ಜೊತೆ ಒಂದೆರಡು ಸಂದರ್ಭದಲ್ಲಿ ಮಾತಾಡಿದ್ದೇನೆ. ಅವಾಗ ಅವರು ಕೂಡ ಹೌದಪ್ಪ ಇದು ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಈಗ ತಾವೇ ಕಾಗೆ ಅಣ್ಣ ಅವ್ರು ಏನ್ ಹೇಳಿದ್ರು ಅದನ್ನ ನಾವು ಮಾಡಬೇಕು. ಅವತ್ತು ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಫಸ್ಟ್ ಒಂದ್ ರೌಂಡ್ ಎಲ್ಲರನ್ನೂ ಕರೆಸಿ ನೀನ್ ಮಾತಾಡು, ಯಾರ್ಯಾರ್ದು ಏನೇನು ಅಭಿಪ್ರಾಯ ಬರುತ್ತೆ ವಿಚಾರ ಮಾಡೋಣ, 2 ಮಾಡ್ಬೇಕಾ 3 ಮಾಡ್ಬೇಕಾ, ಈಗೆಲ್ಲ ವಿಚಾರಗಳು ಇದಾವೆ. ಮತ್ತೆ ಅದರ ಜೊತೆಗೆ ಇಲ್ಲಿ ಮಾಡಬೇಕು ಅಂತ ನೀವ್ ಹೇಳ್ತೀರಿ, ಇನ್ನೊಂದ್ ಕಡೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಈ ಒಂದು ವಿಷಯಗಳು ಕೂಡ ಇದಾವೆ. ಸೊ ಇದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಆದ್ರೆ ಇದು ಆಗ್ಬೇಕು, ನಾನು ಒಪ್ತೇನೆ. ಮಾಡುವಾಗ ನೀವೇ ಸಲಹೆ ಕೊಟ್ಟಿದ್ದಾರೆ, ಹಿರಿಯರಾದಂತ ಕಾಗೆ ಅಣ್ಣವರು ಸಲಹೆ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಅಭಿಪ್ರಾಯ ಸಂಗ್ರಹಣೆ ಪ್ರಕ್ರಿಯೆಯನ್ನ ನಾವು ಮಾಡಬೇಕು. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತಾರ. ಆತ್ಮೀಯರೇ, ಜಿಲ್ಲಾ ಹೋರಾಟ ಚಿಕ್ಕೋಡಿ ಇರ್ಬೋದು, ಗೋಕಾಕ್ ಇರ್ಬೋದು, ನಿರಂತರ 3-4 ದಶಕಗಳು ನಡೆದು ಬಂದದ್ದು. ಈಗ ಆಗೇ ಆಗ್ತದೆ ಅಂತ ಭರವಸೆಯಲ್ಲಿ ಎರಡೂ ಭಾಗದ ಜನ ಉತ್ಸುಕದಿಂದ ಎದುರು ನೋಡ್ತಾ ಇದ್ದಾರೆ. ಅದರಲ್ಲೂ ಸತೀಶ್ ಅವರು ಜೊತೆಗೆ ಅಶೋಕ್ ಪೂಜಾರಿ ಅಂತವರು, ಅದರ ಜೊತೆಗೆ ಮಠಾಧೀಶರು, ಆ ಚಿಕ್ಕೋಡಿ ಭಾಗದ ನಾಯಕರು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಐಹೊಳೆಯವರಾಗಿರ್ಬೋದು ಅಥವಾ ನಮ್ಮ ಜೊಲ್ಲೆಯವರಾಗಿರ್ಬೋದು, ಶಶಿಕಲಾ ಅಥವಾ ಇನ್ನುಳಿದ ಎಲ್ಲ ನಾಯಕರು ಗೋಕಾಕ್ ಚಿಕ್ಕೋಡಿ ಮತ್ತು ನಮ್ಮ ಏನಪ್ಪ ಅದು ಗಣೇಶ್ ಹುಕ್ಕೇರಿಯವರಾಗಿರ್ಬೋದು ಗೋಕಾಕ್ ಜಿಲ್ಲೆ ಆಗಲೇಬೇಕು ಅಂತ ಒತ್ತಾಯ ಮಾಡೋದನ್ನು ನೋಡಿದಾಗ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗಗಳ ಜಿಲ್ಲೆಗಳಾಗಲಿ ಅಂತೇಳಿ ಒತ್ತಡ ತಂದು ನೋಡಿದಾಗ, ಅದು ಸದನದಲ್ಲಿ ಚರ್ಚೆ ಮಾಡಿದ್ದನ್ನು ನೋಡಿದಾಗ ಸಹಜವಾಗಿ ಎಲ್ಲರಿಗೂ ಭರವಸೆ ಮೂಡಿದೆ ಎರಡೂ ಭಾಗದ ಜನಕ್ಕೆ. ಇದೇ ಸಮಯದಲ್ಲಿ ಅತನಿ ಮತ್ತು ಬೈಲಂಗೋಲದ ನಮ್ದು ಮಾಡಿ ನೀವು ಮಾಡಿರಿ ಅನ್ನುವಂಥ ಮಾತುಗಳು ಬಂದಿದ್ದು ನೋಡಿ ಆಗ್ತದಿಲ್ಲ ಅಂತ ಆತಂಕ ಮಾತ್ರ ಎಲ್ಲರಿಗೂ ಕಾಡ್ತಾ ಇದೆ. ಇರಲಿ, ಅವರು ಕೇಳೋದು ಪಾಪ ಸಹಜದ, ಆತಂಕ ಪಡುವಂಥದ್ದು ಏನಿಲ್ಲ. ಜನ ಮಾತ್ರ ಆತಂಕ ಪಡ್ತಾ ಇದ್ದಾರೆ. ಸುಳ್ಳಿನಲ್ಲ, ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಜನ. ಅದರಲ್ಲೂ ಕೃಷ್ಣ ಬೈರೇಗೌಡರು ಕೊಟ್ಟಂಥ ಉತ್ತರ ಜಿಲ್ಲೆ ಸಮೀಪದಲ್ಲಿ ಆಗ್ತದನ ಅಂತೇಳಿ ಇಲ್ಲ ಅಂತ ಹೇಳೋದಿಲ್ಲ. ಅಡ್ಡಗೋಡಿ ಮೇಲೆ ದೆಪ್ಪೆಟ್ಟಾಗಿ ಮಾತಾಡಿದ್ದಾರೆ ಕೃಷ್ಣ ಬೈರೇಗೌಡರು. ಒಬ್ಬ ಪ್ರಾಮಾಣಿಕ ಇದ್ದಿದ್ರಲ್ಲಿ ಒಳ್ಳೆಯ ಒಬ್ಬ ಆಡಳಿತಗಾರ, ಒಳ್ಳೆಯ ಕಂದಾಯ ಮಿನಿಸ್ಟರ್ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಆ ಕೃಷ್ಣ ಬೈರೇಗೌಡರು ಮಾತಾಡುವಂಥ ಪ್ರತಿಯೊಂದು ಮಾತಿನನ್ನು ಸೂಕ್ಷ್ಮ ಅವಲೋಕನ ಮಾಡಿದರೆ ಮೋಸ್ಟ್ಲಿ ಅಧಿವೇಶನ ಮುಗಿಯೊಳಗಾಗಲಿ ಅಥವಾ ಈ ಒಂದು ಡಿಸೆಂಬರ್ 31ರೊಳಗಾಗಲಿ ಜಿಲ್ಲೆ ಘೋಷಣೆ ಆಗ್ತದನ ಎರಡು ಜಿಲ್ಲೆಗಳು ಅನ್ನುವಂಥದ್ದು. ಜೊತೆಗೆ ಬೈಲೋಗಲ್ ಮತ್ತು ನಮ್ಮ ಅಥಣಿಗಳು ನಮ್ಮನ್ನು ಮಾಡಿ ನೀವು ಮಾಡ್ರಿ ಅನ್ನುವಂಥ ಒಂದು ಮಾತನ್ನು ಕೇಳಿದಾಗ ಸಹಜವಾಗಿ ಇದು ಆಗ್ತದನ, ಜಿಲ್ಲೆಗಳಾಗ್ತವೆ ಎರಡು ಅನ್ನುವಂಥ ಒಂದು ಪ್ರಶ್ನೆ ಉಟ್ಕೊಂಡದ. ಆದರೆ ಡಿಸೆಂಬರ್ 31ರೊಳಗೆ ಇದು ಘೋಷಣೆ ಆದ್ರೆ ಒಳ್ಳೆಯದು ಅನ್ನೋದು ಎರಡೂ ಭಾಗ ಜನರ ಒಕ್ಕೊರಲಿನ ಅಭಿಪ್ರಾಯ. ಅದಕ್ಕೆ ಅನುಗುಣ ಆಗುವಂಗೆ ನಮ್ಮ ಕೃಷ್ಣ ಬೈರೇಗೌಡರು ಮಾತಾಡಬೇಕಾಗಿತ್ತು. ಆದರೂ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ಇದು ಬೇಕಾಗಿದೆ, ಸಮಯ ಬೇಕಾಗಿದೆ. ಯಾಕೆ ಕಳೆದ 3-4 ದಶಕಗಳಿಂದ ನಾವು ಕೇಳ್ತಾನೆ ಬಂದಿದ್ದೀವಿ ಎರಡೂ ಭಾಗದ ಜನ, ನಮ್ಮ ಚಿಕ್ಕೋಡಿ ಮತ್ತು ಗೋಕಾಕ್ ಭಾಗದ ಜನ ಇಲ್ಲ ನಮ್ಗೆ ಜಿಲ್ಲೆ ಮಾಡಿರಿ ಪಾಪ ದಿವಂಗತ ಸಂಗಪ್ಪಗಳವರು ಆ ಜಿಲ್ಲೆಯ ಕನಸಲ್ಲಿ ತಿರ್ಕೊಂಡು ಹೋದರು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಅನೇಕರು ಲಿಂಗಾಯ ಸಂಗಾಯ ಪೂಜಾರಿ ಅವರು ಸಹಿತ ಅವರು ಇದನ್ನು ಜಿಲ್ಲೆ ಮಾಡಬೇಕಪ್ಪ ಗೋಕಾಕ್ ಅಂತೇಳಿ ಚಿಕ್ಕೋಡಿ ಜಿಲ್ಲೆ ಮಾಡಬೇಕು. ಸಂಗಪ್ಪಗಳವರು ಪಾಪ ಇಡೀ ಜೀವನವನ್ನು ಈ ಎರಡೂ ಜಿಲ್ಲೆಗಳಾಗಲಿ ಅಂತ ಹೋರಾಟ ಮಾಡಿ ತಮ್ಮ ಜೀವನವನ್ನು ಕಳೆದುಕೊಂಡಂಥವ್ರು ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಹೀಗಾಗಿ ಇವತ್ತು ಸಹಜವಾಗಿನ ಎಲ್ಲರೂ ಒಂದು ಪ್ರಶ್ನೆ ಮಾಡೋದಾಗಿದೆ, ಆಗ್ತದೆ ಏನು ರೀ ಡಿಸೆಂಬರ್ 31ರೊಳಗೆ
ಹೌದು ಆಗ್ತದ, ಯಾಕಂದ್ರೆ ಉಲ್ಲಾಸ ಹೆಚ್ಚದ ಆಗ್ತದೆ ಅಂತ ಮಾತುಗಳು ಕೇಳಿ ಬರ್ತದೆ. ಯಾರು ಅಲ್ಲಗಳಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಸಮಯ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಜನ ಮತ್ತೆ ಆತಂಕೊಳ್ತಾ ಇದ್ದಾರೆ. ಮತ್ತೆ ಇದು ಮುಂದೆ ಹೋಯ್ತಂದ್ರೆ ಡಿಸೆಂಬರ್ 31 ದಾಟಿತು, ಮುಂದೆ ಯಾವಾಗ ಆಗ್ತದೆ, ಈಗೂ ಮುಂದೆ 10 ವರ್ಷ ನಂತರ ಮತ್ತೆ ಯಾವಾಗೋ ಅನ್ನುವಂಥ ಪ್ರಶ್ನೆ. ಅಷ್ಟರ ಮತ್ತೆ ಇನ್ನೂ 3-4 ಜಿಲ್ಲೆ ಆಗ್ಬೋದು, ಬೇಡ ಇದ್ದಂಥ ತಾಲೂಕುಗಳೆಲ್ಲ ನಮ್ಮ ಜಿಲ್ಲೆ ಮಾಡಿ ಬಂದಿರ್ಬೋದಲ್ಲ ಅನ್ನುವಂಥ ಪ್ರಶ್ನೆಗಳು ಜನ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಮ್ಮ ಕೃಷ್ಣ ಬೈರೇಗೌಡರು ಮಾತಾಡಿದಂಥ ಮಾತುಗಳನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ, ಚಿಂತನೆ ಮಾಡಿದಾಗ ಸಮೀಪದಲ್ಲೇ ಆಗೋದಿಲ್ಲ, ಮುಂದೆ ಆಗ್ತದೆ ಅನ್ನೋದು ಒಂದು ಖಾತ್ರಿ ಆಗ್ತದೆ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಇಷ್ಟ ಆಗ್ತದೆ ವಿನಃ ನಕ್ಕೆಪ್ಪ ಇದು. ಈಗಂತೆ ನಮ್ಮ ಸಿದ್ದರಾಮಯ್ಯರು ಹೇಳಿದಾರೆ 18 ಶಾಸಕರನ್ನ ಕರೆಸ್ತೀನಿ, ಮಾತಾಡ್ತೀನಿ, ಘೋಷಣೆ ಮಾಡ್ತೀನಿ, ಸಭೆ ಮಾಡ್ತೀನಿ. ಅದನ್ನು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮುಂದೆ ಅದಕ್ಕೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಸ್ಪಂದನೆ ನೀಡಿದ್ದಾರೆ. ಅದರಲ್ಲೂ ವಿಧಾನಸಭೆ ಒಂದು ಅಧಿವೇಶನದಲ್ಲೇ ನಮ್ಮ ಈಗ ಹೇಳಿದಾಗ ನಿಮ್ಗೆ ಐಹೊಳೆ ಅವರಂತೂ ಇನ್ನೂ ತೀವ್ರವಾಗಿ ನೀವು ಚಕ್ಕಡಿ ಮಾಡಿ ಜೊತೆ ಗೋಕಾಕ ಮಾಡಿ ಒತ್ತಡ ಮಾಡಿ ಹೇಳಿದಂಥದ್ದು. ವಿಶೇಷವಾಗಿ ಐಹೊಳೆ ಅವರು, ದುರ್ಯೋಧನ ಐಹೊಳೆ ಅವರು ಮಾತಾಡೋದು ಭಾಳ ಕಡಿಮೆ. ಜಿಲ್ಲೆ ಸಲುವಾಗಿ ಜೋರಾಗಿ ಮಾತಾಡಿದಾಗ ಕೃಷ್ಣ ಬೈರೇಗೌಡರು ಯಾಕೆ ಸ್ಟ್ರಿಕ್ಟ್ ಆಗಿದ್ರೆ ಅನ್ನೋ ಮಾತನ್ನು ಮಾತಾಡಿದ್ದ ನಾವು ಗಮನಿಸಿದ್ವಿ. ಜೊತೆ ಶಶಿಕಲಾ ಜೊಲ್ಲೆ ಅವರು ಇಲ್ಲ ಮಾಡಬೇಕು ಈ ಎರಡೂ ಚಿಕ್ಕೋಡಿ ಮತ್ತು ಗೋಕಾಕ ಅನ್ನುವಂಥ ಮಾತು ಗಣೇಶ್ ಹುಕ್ಕೇರಿ ಅವರು ಮಾತಾಡಿದ್ದಾಗಿರ್ಬೋದು. ಜೊತೆ ನಮ್ಮ ರಾಜು ಖಾಗೆ ಅವರು ಸಹಿತ ಜಲ್ದಿ ನಮ್ಮ ಜಿಲ್ಲೆಯನ್ನು ಘೋಷಣೆ ಮಾಡಿರಿ ಅನ್ನೋದು ಒತ್ತಡ ಆಗ್ತಾ ಇದ್ದಾರೆ ನಮ್ಮ ಶಾಸಕರು. ಅದರಲ್ಲೂ ಚಿಕ್ಕೋಡಿ ಭಾಗದ ಶಾಸಕರು, ಗೋಕಾಕ ಭಾಗದ ಶಾಸಕರು ಮತ್ತು ಇವತ್ತಿನ ಉಸ್ತುವಾರಿಗಳು ಆಸಕ್ತಿ ಅದ. ಬಟ್ ಮಾಡಿಸೇ ತೀರಬೇಕು ಅನ್ನುವಂಥ, ಮಾಡಿ ಆಗ್ತಿದ್ದೆ ಅನ್ನುವಂಥ ಭರವಸೆ ಮೂಡ್ತಾ ಇಲ್ಲ. ಮತ್ತು ಇವ್ರು ಮಾಡಿಸೇ ತೀರ್ತಾರ ಅನ್ನುವಂಥ ಒತ್ತಡ ಮಾಡಿಸ್ತಾರೆ ಅನ್ನುವಂಥದ್ದು ಭರವಸೆ ಆಗ್ತಾ ಇಲ್ಲ. ಯಾಕಂತಂದ್ರೆ 18 ಶಾಸಕರು ಒಪ್ಪಬೇಕು ಅನ್ನುವಂಥ ಸೂಕ್ಷ್ಮ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ನಾನು ಈ ಮೊದಲು. 18 ಶಾಸಕರು ಯಾಕೆ ಬೇಕು ಅನ್ನುವಂಥ ಒಂದು ಸಣ್ಣ ಪ್ರಶ್ನೆ ಇರಲಿ, ಕೇಳಿ ಅವ್ರ ಅಭಿಪ್ರಾಯ ಏನಿಲ್ಲ. ಯಾಕಂದ್ರೆ ಕೆಲವೊಂದು ವಿರೋಧ ಮಾಡೋದು ಸಹಜ ಅಂತ ಹೇಳಿದ್ದೆ ನಾವು. ಬೈಲಹೊಂಗಲ ಭಾಗದ ಅಲ್ಲಿ ಶಾಸಕರಾಗಿರ್ಬೋದು, ಅಲ್ಲಿ ನಾಯಕರಾಗಿರ್ಬೋದು, ಜನ ಆಗಿರ್ಬೋದು, ಅದೇ ಕಾಲ ಅಥಣಿ ಭಾಗದ ಅಲ್ಲಿ ಶಾಸಕರು ಇನ್ನುಳಿದವರು ಅವ್ರು ಹೆಂಗೆ ಒಪ್ಪಲಿಕ್ಕೆ ಸಾಧ್ಯ ಇದೆ ಇವೆರಡು ಜಿಲ್ಲೆ ಆಗೋದಕ್ಕೆ? ಮತ್ತು ಇವೆರಡೇ ಕಾರಣಕ್ಕಾಗಿ ಈ ತೊಡರಾಗಿ ಗೋಕಾಕ ಮತ್ತು ಚಿಕ್ಕೋಡಿ ಜಿಲ್ಲೆಗಳನ್ನು ಘೋಷಣೆ ಮಾಡೋದು ಲೇಟ್ ಆದರೆ ಹೇಗೆ ಅನ್ನೋಂಥ ಒಂದು ಪ್ರಶ್ನೆ ಜೊತೆಗೆ ಕೃಷ್ಣ ಬೈರೇಗೌಡರು ಇನ್ನೂ ಅದಕ್ಕೆ ಏನು ಬೇಕಲ್ಲ ಪ್ರೊಸೆಸ್ ಮಾಡ್ಬೇಕ್ರಿ, ಸಮಾಧಾನ ಇಲ್ಲ. ಅದಕ್ಕೇನೋ ನಮ್ಮ ದುರ್ಯೋಧನ ಅವ್ರು ಹೇಳಿದರು, ಇಲ್ಲ ರೀ ಈಗಾಗಲೇ ಜಯಂತ್ ಪಟೇಲ್ರು ಘೋಷಣೆ ಮಾಡಿದರು. ಆ ಘೋಷಣೆ ಮಾಡಿದ್ರಿ ಆದ್ರೆ ಆಗಲಿಲ್ಲಲ್ಲ, ಏನು ಕಾರಣ? ಸೂಕ್ಷ್ಮ ನಿಮಗೆ ಗೊತ್ತದು ನಮಗೆ ಗೊತ್ತಂತೇಳಿ ಒಂದು ಏನೋ ಹಿಡನ್ ಅಜೆಂಡಾವನ್ನು ಮಾತಾಡಿದರು. ಆ ಮಾತು ಇವತ್ತು ಸಹಿತ ಎಲ್ಲರಿಗೂ ಗೋಕಾಕ ಭಾಗದ ಮತ್ತು ಚಿಕ್ಕೋಡಿ ಭಾಗದ ಜನರು ಇದೇನಿದು ಏನದು ಮಾತಾಡಿದ್ರು, ಯಾಕೆ ಆ ಘೋಷಣೆ ಯಾಕೆ ಮಾಡಲಿಲ್ಲ ಅಂದಾಗ ಸಹಜ ಆ ಸಂದರ್ಭದಲ್ಲೇ ಬೈಲಹೊಂಗಲ ಜನ ಮತ್ತು ಅದೇ ಕಾಲಕ್ಕೆ ನಮ್ಮ ಬೆಳಗಾವಿ ಜನ ಅಲ್ಲಿ ಕೆಲವೊಂದಿಷ್ಟು ಇಲ್ಲಪ್ಪ ಈ ಸಂದರ್ಭದಲ್ಲಿ ಮಾಡಿದರೆ ಈ ಬೆಳಗಾವಿ ಜಿಲ್ಲೆ ಇದ್ದು ಮಹಾರಾಷ್ಟ್ರಕ್ಕೆ ಹೋಗಿ ಸಾಯ್ತು ಉಳಿದ್ದೇವೆ ಅಂತ ಏನೋ ಒಂದು ವಾತಾವರಣ ಕ್ರಿಯೇಟ್ ಮಾಡಿದರು. ನಿಪ್ಪಾಣಿ ಜನ ಆಗಿರ್ಬೋದು, ಇನ್ನುಳಿದವರು ಆಯಿತು. ಈ ಒಂದು ಸಂದರ್ಭದಲ್ಲಿ ಅದನ್ನು ಆ ನೆಲೆಗಟ್ಟಿನಲ್ಲಿ ಜಯಂತ್ ಪಟೇಲರು ಮುಂದಕ್ಕೆ ಹಾಕಿದರು ಅನ್ನುವಂಥದ್ದು ಒಂದು ಗೊತ್ತದ ಎಲ್ಲ ಭಾಗ ಈ ಗೋಕಾಕ ಮತ್ತು ಚಿಕ್ಕೋಡಿ ಭಾಗದ ಜನಕ್ಕೆ. ಬಟ್ ಇನ್ನೂ ಕೆಲವೊಂದಿಷ್ಟು ಸೂಕ್ಷ್ಮ ಅದರಿ ಭಾಳ ಹಾಗೆ ಹೀಗೆ ಅಂತ ಮಾತಾಡಿದ್ದು ನೋಡಿದಾಗ ಅಂದರೆ ಅವ್ರಿಗೆ ಇವೆರಡೂ ಘೋಷಣೆ ಆಗ್ಬೇಕು ನಮ್ಮನು ಅಂತ ಕೇಳಿದ್ದೆ. ದೃಷ್ಟಿಟ್ಕೊಂಡು ಮಾತಾಡಿದ್ರು, ಮಾತಾಡಿದ್ರು ಅವ್ರಿಗೆ ಗೊತ್ತದು. ಅದು ಮತ್ತು ಅದು ವಿಶೇಷವಾಗಿ ದುರ್ಯೋಧನ ಅವ್ರಿಗೆ ಅಂದರೆ ಐಹೊಳೆ ಅವರಿಗೆ ಆಯಿತು, ಜೊಲ್ಲೆ ಅವರಿಗೆ ಆಯಿತು, ಮತ್ತು ಅದೇ ಕಾಲ ರಾಜು ಖಾಗೆ ಅವರಿಗೆ ಆಗಿರ್ಬೋದು, ಸತೀಶ್ ಅವ್ರಿಗೆ ಆಗಿರ್ಬೋದು, ಇವರಿಗೆಲ್ಲ ಗೊತ್ತಿರ್ಬೋದು ಅನ್ನುವಂಥ ಒಂದು ಸಂಶಯನೂ ಬರ್ತದೆ. ಅದೇನೂ ಇರಲಿ, ಒಟ್ಟಾರೆಯಾಗಿ ತಡ ಆಗದ ಘೋಷಣೆ ಆಗಿರೋದು ನಮ್ಮೆಲ್ಲರ ಅಂದರೆ ಇಟ್ ಮೀನ್ಸ್ ಗೋಕಾಕ ಮತ್ತು ಚಿಕ್ಕೋಡಿ ಭಾಗದ ಜನರು ಒಟ್ಟು ಹೃದಯಾಂತರಾಳದ ಕೋರಿಕೆ. ಇಲ್ಲಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ಹಾಗೆ ಹೀಗೇನು ಮಾತಾಡ್ತಾ ಇದ್ದಾರೆ. ಅದೆಷ್ಟು ಮಟ್ಟಿಗೆ ಆಗ್ತದೆ ಬಿಡ್ತದೆ ಸೆಕೆಂಡರಿ. ಬಟ್ ಕನಸದಲ್ಲ ಜಿಲ್ಲೆ ಆಗಬೇಕು ಚಿಕ್ಕೋಡಿ ಮತ್ತು ಗೋಕಾಕ ಅನ್ನುವಂಥದ್ದು, ಅದನ್ನು ಮತ್ತಷ್ಟು ಜೀವಗಳು ಬಿದ್ದು ಹೋಗಬಾರ್ದು ಅಂತ. ಯಾಕಂದ್ರೆ ಕಳೆದ 3-4 ದಶಕಗಳಿಂದ ಎಷ್ಟೋ ಜನ ಬಂದು ಹೋದರು, ಇಲ್ಲಪ್ಪ ಜಿಲ್ಲೆ ಆಗ್ತದೆ ಮತ್ತು ಅದು ಕನಸು ಕಂಡಿದ್ದಾರೆ. ಮತ್ತು ಈಗ ವರದಿಗಳು ಒಪ್ಕೊಂಡಿದ್ದಾವೆ ಚಿಕ್ಕೋಡಿ ಮತ್ತು ಗೋಕಾಕನ್ನು ಜಿಲ್ಲೆಯನ್ನಾಗಿ ಮಾಡ್ಬೇಕಂತೇಳಿ. ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಸಹಿತ ಒತ್ತಡ ಹೇರುವಂಥ ಪ್ರಯತ್ನ ಮಾಡಿದರು, ಗೋಕಾಕನೂ ಆಗಲಿ ಅದು ಎರಡೂ ಆಗಲಿ ಅನ್ನುವಂಥ ಮಾತನ್ನು. ಅಂದರೆ ಒಟ್ಟಾರೆಯಾಗಿ ಇವತ್ತಿನ ಗೋಕಾಕ ಭಾಗದ ಮತ್ತು ಚಿಕ್ಕೋಡಿ ಭಾಗದ ಶಾಸಕರು ಪೂರ್ಣ ಪ್ರಮಾಣದಲ್ಲೇ ಇದು ಆಗಬೇಕು, ಜಿಲ್ಲೆಯಾಗಿ ಘೋಷಣೆ ಆಗಬೇಕು ಎರಡೂ ಗೋಕಾಕ ಮತ್ತು ಚಿಕ್ಕೋಡಿ ಅನ್ನುವಂಥ ಅಭಿಪ್ರಾಯ ಇದ್ದರೆ ಇನ್ನು ಬೇರೆ ಕಡೆ ಒಂದಿಷ್ಟು ವಿರೋಧಂತಿ ಸಹಜದ ಆಗೋದನ್ನೋದು. ಬೈಲಹೊಂಗಲ ಭಾಗದವ್ರು ಇರ್ಬೋದು, ಕಿತ್ತೂರು ಭಾಗದವ್ರು ಇರ್ಬೋದು, ಅಥವಾ ನಮ್ಮ ಅಥಣಿ ಭಾಗದವರು ಇರ್ಬೋದು, ಅಥಣಿ ಸುತ್ತಮುತ್ತಲಿದ್ದಂಥ ಹಳ್ಳಿಯವರು ಅಥವಾ ಬೇರೆ ಬೇರೆ ತಾಲೂಕದವರು ಇರ್ಬೋದು, ಅವರು ಇಲ್ಲಪ್ಪ ನಮ್ಮದು ಮಾಡ್ರಿ ಅನ್ನುವಂಥ ಮಾತನ್ನು ಒತ್ತಡ ಮಾಡುವಂಥದ್ದು ಈ ಮುಂದೆ ಹೋಗೋದಕ್ಕೆ ಕಾರಣ ಆಗಬಹುದು ಅನ್ನುವಂಥ ಅತಂತ್ರ ಮನಸ್ಥಿತಿ ಎರಡೂ ಭಾಗದ ಜನರಲ್ಲೇ ಉಳಿದ. ಅದಕ್ಕೆ ಸಿದ್ದರಾಮಯ್ಯನವರು ಆದಷ್ಟು ಇದನ್ನು ಡಿಸೆಂಬರ್ 31 ಮುಗಿಸ್ತಾರೆ. ಭಾಳ ಉತ್ತಮ.
ಉತ್ತಮ ಅಲ್ಲ. ಅದು ಎಲ್ಲ ಬಯಸುವಂಥದ್ದು ಅದನ್ನು ಅಷ್ಟು ಮುಗಿಸ್ರಪ್ಪ ನಮ್ಗೆ ಘೋಷಣೆ ಮಾಡ್ರಿ ಅಂತೇಳಿ ನಂತರ ಪ್ರೊಸೆಸ್ ಬೇಕಾದ್ರೆ ಮಾಡ್ತಾ ಹೋಗಿ ನಡೀತದೆ. ಬಟ್ ಘೋಷಣೆ ಆಗಲಿ ನಿಧಾನಕ್ಕೆ ಅದು ಏನಪ್ಪ ಅನುಷ್ಠಾನಗೊಳ್ಳಿ ಅನ್ನುವಂಥ ಬಯಕೆನೂ ಎರಡೂ ಭಾಗದ ಜನರಲ್ಲಿದೆ. ಆದರೆ ಇನ್ನಷ್ಟು ಒತ್ತಡ ಹೇರಿ ನಮ್ಮ ಉಸ್ತುವಾರಿ ಆಗಿರ್ಬೋದು, ಲಕ್ಷ್ಮೀಯವರಾಗಿರ್ಬೋದು, ಲಕ್ಷ್ಮೀ ಬಾಳ್ಕರ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ಶಾಸಕರಾಗಿರ್ಬೋದು, ಎಲ್ಲರೂ ಒತ್ತಡ ಇರೋದು ಆಗಬೇಕು ಈಗ ಎರಡು. ಅದ್ರ ಜೊತೆಗೆ ಅವರು ನೀವು ಮಾಡಿ ಹಿಂದಿಲ್ಲ ನಾಳೆ ಬೇಡ ಅಂತ ಹೇಳೋದಿಲ್ಲ. ಅವ್ರು ಇತ್ತೀಚಿನ ಬೇಡಿಕೆಗಳಿದ್ದಾವೆ ಬೇಲುಗಲ್ ಮತ್ತು ನಮ್ಮ ಅಥಣಿ ಅವ್ರದ್ದು. ಅವರು ಪಾಪ ಹೇಳೋದ್ರಲ್ಲಿ ಅರ್ಥ ದೂರ ಭಾಳ ಆಗ್ತದೆ ಎಲ್ಲ ಕಡೆ ಅಂತೇಳಿ. ಬಟ್ ಅವ್ರು ಚಿಕ್ಕೋಳಿ ಸಮೀಪ ಆಗ್ಬೋದು, ಅದೇ ಕಾಲಕ್ಕಿಂತ ಗೋಕಾಕಿ ಬೈಲುಂಗಲ ಸಮೀಪ ಹೋದ್ ಬಟ್ ಬೆಳಗಾವಿ ಜಿಲ್ಲೆಯಲ್ಲಿ ಉಳ್ಕೋಬೋದು. ಏನೋ ಅವ್ರವ್ರ ನೋಡ್ಕೊಂಡು ಹೋಗ್ಬೋದು ಮುಂದಿನ ದಿನಗಳಲ್ಲಿ ಏನೇನು ಆಗ್ತದೆ ಅನ್ನೋಂಥದ್ದು. ಬಟ್ ಈಗ ಮೊದಲ ಹಲವು ವರ್ಷಗಳ ಒಂದಲ್ಲ ಎರಡಲ್ಲ 2-3 ಅಥವಾ 4 ದಶಕಗಳಿಂದ ಹೆಚ್ಚು ಕಡಿಮೆ ಗೋಕಾಕ್ 4 ದಶಕಗಳಿಂದ ಕೆಲಸ ಬಂದ್ರೆ ಚಿಕ್ಕೋಡಿ ಅದು 2-3 ದಶಕಗಳಿಂದ ಜಿಲ್ಲಾ ಕೆಲಸ ಬಂದಿದ್ದಾವೆ. ಇತ್ತೀಚೆಗೆ ಅಥಣಿ ಮತ್ತು ಬೈಲಹೊಂಗಲದವರು ತಮ್ಮ ಧ್ವನಿಯನ್ನು ದೂಡದಾಗಿ ಮಾಡ್ತಾಯಿದ್ದಾರೆ, ಫೋರ್ಸ್ ಮಾಡಿ ಹೇಳ್ತಾ ಇದ್ದಾರೆ ಮಾಡೋ ಜಿಲ್ಲಾ ಒಡಿದಾಗ ನಮಗೆ ಮಾಡಿರಿ ಅಂತ ಹೇಳ್ತಾರೆ. ಅಂದರೆ ನಾವು ಆಗಲೇಬೇಕು ಅಂತಿಲ್ಲ ಆ ಧ್ವನಿಯಲ್ಲೇ. ಬಟ್ನಲ್ಲ ಇವು ಕಾಲ್ತೊಡರಾಗದಂಗೆ ಇವೆರಡು ಜಿಲ್ಲೆ ಘೋಷಣೆ ಆಗಲಿ, ಜೊತೆಗೆ ಅದ್ರ ಬಗ್ಗೆ ಪರಿಗಣನೆ ಆಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಮತ್ತು ಈಗಾಗಲೇ ಎಲ್ಲರೂ ಗೊತ್ತಿದ್ದ ವಿಷಯ ಅದ ಏನಪ್ಪ ಅಂತಂದರೆ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ, ಅವ್ರನ್ನೂ ಮಾಡೋಣ ಇದನ್ನೆಲ್ಲ ಮಾಡಿರಿ. ಅದರ ಮೊದಲು ಗೋಕಾಕ್ ಮತ್ತು ಚಿಕ್ಕೋಡಿ ಆಗಲಿ ಅನ್ನೋಂಥದ್ದು ಎಲ್ಲ ಶಾಸಕರ ಅಭಿಪ್ರಾಯ. ಚಿಕ್ಕೋಡಿ ಮತ್ತು ಗೋಕಾಕ್ ಭಾಗದ ಶಾಸಕರು ಜೊತೆಗೆ ಉಸ್ತುವಾರಿಯವರು ಇನ್ನಷ್ಟು ಒತ್ತಡ ಹಾಕಬೇಕು. ಯಾಕೆಂತಂದ್ರೆ ಅವ್ರ ಮನಸ್ಸು ಮಾಡಿ ಇವತ್ತು ಸೇಮ್ ಹಂತಕ್ಕೆ ಬಂದಿದ್ದಾರೆ. ಫಸ್ಟು, ಸೆಕೆಂಡು, ಥರ್ಡ್ 3 ಪೋಸ್ಟ್ನಾಗ ಓಡಾಡ್ತಾ ಇದ್ದಾರೆ. ಅವ್ರ ಮಾತು ಇನ್ನಷ್ಟು ಸಿದ್ದರಾಮಯ್ಯ ಹೆಚ್ಚು ಪ್ರಭಾವಿ ಆಗ್ತದೆ ಅನ್ನೋಂಥದ್ದು ಭಾಳಷ್ಟು ಜನರ ನಂಬಿಕೆ. ಮತ್ತು ಎಲ್ಲರೂ ಗೋಕಾಕ್ ಜನ ಅಂತ ಆಸಕ್ತಿ ನೋಡ್ತಾ ಇದ್ದಾರೆ. ಅದಕ್ಕೆ ಚಿಕ್ಕೋಡಿ ಅವರು ಸಹಿತ, ಯಾಕಂದರೆ ಚಿಕ್ಕೋಡಿ ಭಾಗದಲ್ಲಿ ಅವ್ರ ಮಗಳನ್ನೇ ಇವತ್ತು MP ಇರೋದ್ರಿಂದಾಗೆ ಸಹಜವಾಗಿ ಅವ್ರ ಮೇಲೆ ಭರವಸೆ ಅದ ಮಾಡ್ತಾರೆ ಈ ಸಲ. ಯಾಕಂದ್ರೆ ಅವ್ರಿಗೂ ಒಂದು ಶಾಶ್ವತ ರಾಜಕೀಯ ನೆಲೆ ಆಗ್ತದೆ ಇದರಿಂದ ಎರಡೂ ಭಾಗದಲ್ಲಿ ಅನ್ನುವಂಥದ್ದು ಜನ ಮಾತಾಡುವಂಥ ಮಾತು. ಇದನ್ನು ಯಾವ ರೂಪದಲ್ಲೇ ಇದನ್ನು ಪ್ರಸ್ತುತಪಡಿಸ್ಬೇಕು ಗೊತ್ತಿಲ್ಲ. ಬಟ್ ನಡೆಯುವಂಥ ಘಟನೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಬಟ್ ಜಿಲ್ಲಾ ಆದಷ್ಟು ಲಘುನ ಘೋಷಣೆ ಆಗಲಿ, ಜಲ್ದಿನ ಘೋಷಣೆ ಆಗಲಿ ಅನ್ನೋದು ಎಲ್ಲ ಜನರ ಮನದಾಳದ ಒಂದೇ ಬಯಕೆ. ಚಿಕ್ಕೋಡಿ ಗೋಕಾಕ್ ಜಿಲ್ಲೆ 31ರೊಳಗಾಗಲಿ, ಡಿಸೆಂಬರ್ 31ರೊಳಗಾಗಲಿ ಅನ್ನೋದು ಪ್ರಬಲ ಆಕಾಂಕ್ಷೆ. ಇನ್ನೇನು ಮಾಡ್ತಾರೆ ಸಿದ್ದರಾಮಯ್ಯನವರು, ಉಳಿದ ಶಾಸಕರು ಅನ್ನೋದನ್ನು ಸಭೆಯ ನಂತರ ಮಾತಾಡ್ರೆ ಆಯ್ತು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೊಡ್ರಿ. S16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.